ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ನಾವು ನಿಮ್ಮ 7ನೇ ತರಗತಿಯ ಗಣಿತ ಭಾಗ 1ರ ಅಧ್ಯಾಯ 4 ಅಂದರೆ ಸರಳ ಸಮೀಕರಣಗಳು ಈ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ದೀವಿ. ಈ ಅಧ್ಯಾಯದ ಅಭ್ಯಾಸ 4.1 ನಾವು ಇಲ್ಲಿ ಬಿಡಿಸಿಕೊಳ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 4 ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿವೆ. ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ. ಅದು ಒಂದು ಬೇಸಿಕ್ ಆದಂತಹ ವಿಡಿಯೋ. ಅವುಗಳನ್ನ ನೋಡಿದರೆ ತಮಗೆ ಈ ವಿಡಿಯೋ ತಿಳಿಯುವುದು. ಸೊ ವಿಡಿಯೋನ ನೋಡಿಕೊಂಡು ಈ ವಿಡಿಯೋನ ನೋಡುವುದು ಒಳ್ಳೆಯದು. ಸೊ ಇದೇ ರೀತಿ ನಮ್ಮ ಚಾನೆಲ್ ನಲ್ಲಿ 7ನೇ ತರಗತಿ ಸಂಬಂಧಪಟ್ಟಂತೆ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ. ಎಲ್ಲಾ ಒಂದು ವಿಡಿಯೋಗಳಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡಿಕೊಂಡು ನೋಡ್ಕೋಬಹುದು. ಸೊ ಇದೇ ರೀತಿ ಬಹಳಷ್ಟು ವಿಡಿಯೋಗಳು ಮುಂದಿನ ಸಹ ಬರುವ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ. ಓಕೆ, ಬನ್ನಿ ಇವತ್ತು ಈ ಅಭ್ಯಾಸ 4.1 ಮುಂದುವರಿಸೋಣ. ನೋಡ್ತಾ ಇದ್ರೆ ತಮ್ಮ ಸ್ಕ್ರೀನ್ ಮೇಲೆ ಅಭ್ಯಾಸ 4.1 ಅಧ್ಯಾಯ 4 ಸರಳ ಸಮೀಕರಣಗಳು. ಈಗ ನಾವು 4ನೇ ಒಂದು ಮುಖ್ಯ ಪ್ರಶ್ನೆಯನ್ನ ಬಿಡಿಸಿಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 3ರವರೆಗೆ ತಿಳಿದುಕೊಂಡಿದ್ವಿ, ಬಹಳಷ್ಟು ಅದನ್ನು ನೋಡಿದ್ದೀರಾ. ಸೊ ಇದನ್ನು ಸಹ ನೋಡಿ ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಏನಪ್ಪಾ ಪ್ರಶ್ನೆ? ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನ ಬರೆಯಿರಿ. ಸೊ ಇದನ್ನ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ವಿ, ಹೌದಲ್ಲ? ಅಮೀನಾ ಮತ್ತು ಸಾರಾ ಏನ್ ಡಿಸ್ಕಸ್ ಮಾಡ್ತಾರಂತ ಅದೇ ರೀತಿ ಈ ಒಂದು ಸಮಸ್ಯೆಗಳು, ಆದ್ರೆ ತುಂಬಾ ಈಸಿ ಆದಂತಹ ಸಮಸ್ಯೆ, ಸ್ವಲ್ಪ ಗಮನವಿಟ್ಟು ನೋಡಿ. ಮೊದಲನೇ ಒಂದು ಸಮಸ್ಯೆ, ಇಲ್ಲಿ ಹೇಳಿಕೆಗಳನ್ನ ನೀಡಲಾಗಿದೆ, ಇವುಗಳನ್ನ ನಾವು ಸಮೀಕರಣಗಳಲ್ಲಿ ಬರಿಬೇಕು. ಓಕೆ, ಮೊದಲನೇ ಸಮಸ್ಯೆ, ಎಕ್ಸ್ ಮತ್ತು 4ರ ಮೊತ್ತ. ಸೊ ಮೊತ್ತ ಎಂದರೆ ವಿದ್ಯಾರ್ಥಿ ಪ್ಲಸ್ ಆಯ್ತಲ್ಲ. ಸೊ ಇದರ ಉತ್ತರ ಇಲ್ಲಿ ಬರ್ಬಿಡ್ತೀನಿ. ಎಕ್ಸ್ ಮತ್ತು 4 ಇವುಗಳ ಮೊತ್ತ, ಸೊ ಪ್ಲಸ್ ಇವುಗಳ ಮೊತ್ತ 9. ಇದರ ಅರ್ಥ ಏನು? 9ಕ್ಕೆ ಸಮ. ಸೊ ಈಕ್ವಲ್ ಟು ಸಮ ಚಿಹ್ನೆ ಬರ್ಕೊಂಡ್ಬಿಡಿ, ಈಕ್ವಲ್ ಟು 9. ನೋಡಿ ಇಷ್ಟು ಈಸಿ ಆಗಿದೆ ಅಲ್ಲ? ಎಕ್ಸ್ ಪ್ಲಸ್ 4 ಈಕ್ವಲ್ ಟು 9. ಇದು ಈ ಹೇಳಿಕೆಯ ಸಮೀಕರಣ. ನೆಕ್ಸ್ಟ್ ನೋಡೋಣ ಎರಡನೇ ಒಂದು ಹೇಳಿಕೆ, y ನಿಂದ 2 ಕಳೆದಾಗ. ಸೊ ಮೊದಲಿಗೆ ಬಂದ್ಬಿಟ್ಟು 5 ಅಂತ ಬರ್ಕೊಳ್ಳಿ. 2 ಕಳೆದಾಗ ಇದರ ಅರ್ಥ ಇದು ವ್ಯವಕಲನ. ಸೊ ಮೈನಸ್ ಚಿಹ್ನೆ. 2 ಕಳೆದಾಗ 8 ದೊರೆಯುವುದು. ಸೊ ದೊರೆಯುವುದಂದ್ರೆ ಅದು ಸಮ. ಎಷ್ಟು ದೊರೆಯುವುದು? 8. ನೋಡಿ ಇದು ಎರಡನೇ ಉತ್ತರ. ಎಷ್ಟು ಈಸಿ ಆಗಿವೆಲ್ಲ, ಸ್ವಲ್ಪ ಗಮನವಿಟ್ಟು ನೋಡ್ಕೋಬೇಕು. ಇನ್ನು ಮೂರನೇ ಒಂದು ಸಮಸ್ಯೆ, ಎ ಯ 10ರಷ್ಟು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದನ್ನು ಡಿಸ್ಕಸ್ ಮಾಡಿದೀವಿ. ರಷ್ಟು ಎಂದರೆ ಇದು ಗುಣಾಕಾರ ಚಿಹ್ನೆ. ಸೊ ಎ ಯ 10ರಷ್ಟು ಅಂದ್ರೆ ಗುಣಾಕಾರ 10. ಎಷ್ಟು? 70 ಅಂದ್ರೆ 70ಕ್ಕೆ ಸಮ. ಸೊ ಈಕ್ವಲ್ ಟು 70. ಇದನ್ನ ಸ್ವಲ್ಪ ನಾವು ಡಿಫ್ರೆಂಟ್ ಆಗಿ ಬರ್ಕೋಣ. ಎ ಗುಣಾಕಾರ 10 ಎಂದರೆ ಇದು 10a ಈಕ್ವಲ್ ಟು 70. ನೋಡಿ ಸಿಂಪಲ್ ಆದಂತ ಒಂದು ಸಮೀಕರಣ. ಈಗ 4ನೇ ಒಂದು ಹೇಳಿಕೆ, ಬಿ ಯನ್ನು 5ರಿಂದ ಭಾಗಿಸಿದಾಗ. ಸೊ ನೋಡಿ ಈಗ ಭಾಗಾಕಾರ ಬಂದ್ಬಿಡ್ತು. ಬಿ ಯನ್ನ 5ರಿಂದ ಭಾಗಿಸೋಣ. ಓಕೆ, ಬಿ ಯನ್ನ ಭಾಗಾಕಾರ ಅಂತಂದ್ರೆ ವಿದ್ಯಾರ್ಥಿ ಅಪಾನ್ ಚಿಹ್ನೆ ತೆಗೆದುಕೊಳ್ಳಿ. ಸೊ ಭಾಗಾಕಾರ 5 ಆದಾಗ 6 ದೊರೆಯುವುದು. ಸೊ 6ಕ್ಕೆ ಸಮ ಎಂದರ್ಥ. ಸೊ ಈಕ್ವಲ್ ಟು 6. ನೋಡಿ ಇದು ಈಸಿ ಹೋದಲ್ಲ. ಇನ್ನು 5ನೇ ಒಂದು ಹೇಳಿಕೆ, ಟಿ ಯ 4ನೇ 3ರಷ್ಟು 15 ಆಗಿದೆ. ಸೊ 4ನೇ 3ರಷ್ಟು ಮತ್ತೆ ರಷ್ಟು ನೋಡಿ. ಸೊ ರಷ್ಟು ಎಂದಾಗ ಗುಣಾಕಾರ ಚಿಹ್ನೆ. ಓಕೆ, ಮೊದಲಿಗೆ ಟಿ ಯ 4ನೇ 3. ಸೊ 3/4, 4ನೇ 3 ಅಂತ ಇದನ್ನ ಓದ್ತೀವಿ. ರಷ್ಟು ಎಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ. 15 ಆಗಿದೆ. ಸೊ 15ಕ್ಕೆ ಸಮ. ಇದನ್ನ ನಾವು ಸ್ವಲ್ಪ ಈ ಗುಣಾಕಾರ ಚಿಹ್ನೆನ ತೆಗೆದ್ಬಿಟ್ಟು ಬರ್ಕೊಂಡ್ಬಿಡೋಣ. ಸೊ ಇದೇನು 3/4 ಟಿ. ಇಲ್ಲಿ ನಾವು ಯಾವ ರೀತಿ ಎ ಯನ್ನ ಆ ಬದಿಗೆ ಬರ್ಕೊಂಡಿದ್ವಲ್ಲ ಅದೇ ರೀತಿ 3/4 ಟಿ ಈಕ್ವಲ್ ಟು 15. ಸೊ ಇದು 5ನೇ ಒಂದು ರೋಮನ್ ನಂಬರ್. ಸೊ ಇದು 4.1ರಲ್ಲಿ 4ನೇ ಮುಖ್ಯ ಸಮಸ್ಯೆಯಲ್ಲಿ 5 ಸಮಸ್ಯೆಗಳು ಆದ ವಿದ್ಯಾರ್ಥಿ. ಇನ್ನು 4 ಸಮಸ್ಯೆಗಳು ಉಳಿದಿವೆ ಅಥವಾ 4 ಹೇಳಿಕೆಗಳು ಉಳಿದಿವೆ ಅಂತ ಹೇಳ್ಬೋದು. ಅವುಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಈಗ ನೋಡಿ 6ನೇ ಒಂದು ಹೇಳಿಕೆ, ಎಂ ನ 7ರಷ್ಟಕ್ಕೆ ಮತ್ತೆ ರಷ್ಟು ಅಂದ್ರೆ ಗುಣಾಕಾರ ಚಿಹ್ನೆ. ಎಂ ನ 7ರಷ್ಟಕ್ಕೆ. ಸೊ ಇದರ ಅರ್ಥ ನಾವು ಅದನ್ನ ಡೈರೆಕ್ಟ್ ಆಗಿ 7m ಅಂತ ಬರ್ಕೊಂಡ್ ಬಿಡೋಣ. ಸೊ ಎಂ ನ 7ರಷ್ಟಕ್ಕೆ 7ಅನ್ನು ಕೂಡಿದಾಗ, ಸೊ ಪ್ಲಸ್ 7ಅನ್ನ ಕೂಡಿದಾಗ ನಿಮಗೆ ಮೊತ್ತ 77 ಸಿಗುತ್ತದೆ. ಸೊ ಈಕ್ವಲ್ ಟು 77. ಇದಲ್ಲ ಇದು 6ನೇ ಒಂದು ಹೇಳಿಕೆಯ ಸಮೀಕರಣ.
ಇನ್ನು 7ನೇ ಒಂದು ಹೇಳಿಕೆ, x ನ 4ನೇ ಒಂದರಷ್ಟಿಂದ 4 ಕಳೆದಾಗ 4 ದೊರೆಯುವುದು. ನೋಡಿ ಎಷ್ಟು ಡಿಫ್ರೆಂಟ್ ಆದಂತ ಒಂದು ಸಮಸ್ಯೆ. x ಮುಂದಿಗೆ x ಬರ್ಕೊಳ್ಳೋಣ. x ನ 4ನೇ ಒಂದು, ಸೊ ಮೊದಲಿಗೆ 4ನೇ ಒಂದು ಗುಣಾಕಾರ 1/4, 4ನೇ ಒಂದು. ಇದರಿಂದ 4 ಕಳೆದಾಗ, ಸೊ -4 ಇದನ್ನ ಕಳೆದಾಗ 4 ದೊರೆಯುವುದು. ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಕೊಳ್ಳೋಣ. ಸೊ x ಅನ್ನ ನಾವು ಆ ಬದಿಗೆ ಬರೆದುಕೊಳ್ಳೋಣ, ಅಥವಾ x ಇಂಟು 1 ಅಂತ ನೀವು ಗುಣಾಕಾರ ಮಾಡಿ ಬರೆದನು ತುಂಬಾ ಒಳ್ಳೆಯದು. x ಇಂಟು 1 ಇದು x ಅಪಾನ್ 4 -4 ಈಕ್ವಲ್ ಟು 4. ನೋಡಿ ಈ 1/4 ಇದರಲ್ಲಿ ಮಿಕ್ಸ್ ಆಗಿಬಿಡ್ತು. ಇನ್ನು 8ನೇ ಒಂದು ಹೇಳಿಕೆ, y ನ 6ರಷ್ಟರಿಂದ 6 ತೆಗೆದಾಗ, ಸೊ y ನ 6ರಷ್ಟರಿಂದ ಮತ್ತೆ ರಷ್ಟು, ಸೊ ಗುಣಾಕಾರ. ಸಿ ಯಲ್ಲಿ ರಷ್ಟು ಅಂತ ಬರುವುದು ಡೆಫಿನೆಟ್ ಆಗಿ ಇಲ್ಲಿ ಗುಣಾಕಾರವೇ ಇರುವುದು. y ನ 6ರಷ್ಟಿಂದ, ಇದರರ್ಥ ಇದು 6y, y ನ 6ರಷ್ಟಿಂದ 6 ತೆಗೆದಾಗ, ಸೊ -6 ಎಷ್ಟು ದೊರೆಯುವುದು 60, ಸೊ ಈಕ್ವಲ್ ಟು 60. ನೋಡಿ ಸಿಂಪಲ್ ಆದಂತ ಒಂದು ಸಮೀಕರಣ ಬಂದ್ಬಿಡುತ್ತೆ. ಕೊನೆಯದಾಗಿ ಈ 9ನೇ ಒಂದು ಹೇಳಿಕೆ, z ನ 3ನೇ ಒಂದರಷ್ಟಕ್ಕೆ, ಸೊ z ನ 3ನೇ ಒಂದರಷ್ಟು. ಸೊ ಮೊದಲಿಗೆ ಏನ್ ಮಾಡೋಣ, z ಅಂತ ಬರೆದುಕೊಂಡ್ಬಿಡೋಣ. z ನ 3ನೇ ಒಂದರಷ್ಟಕ್ಕೆ, ಸೊ ಗುಣಾಕಾರ 1/3, 3ನೇ ಒಂದರಷ್ಟಕ್ಕೆ 3 ಕೂಡಿದಾಗ, ಸೊ +3, 30 ಬರುವುದು, ಸೊ ಈಕ್ವಲ್ ಟು 30. ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೆಯೋಣ. z ಇಂಟು 1 ಇದು z ಅಪಾನ್ 3 +3 ಈಕ್ವಲ್ ಟು 30. ಇದು ನಮಗೆ ಬೇಕಾದಂತ ಒಂದು ಸಮೀಕರಣ. ಇದೆಲ್ಲ ವಿದ್ಯಾರ್ಥಿ 4ನೇ ಸಮಸ್ಯೆ ತುಂಬಾ ಈಸಿ ಆದಂತ ಒಂದು ಸಮಸ್ಯೆಗಳನ್ನ ಒಳಗೊಂಡಿದೆ. ಕೇವಲ ವಾಕ್ಯಗಳನ್ನು ನಾವು ಸಮೀಕರಣದಲ್ಲಿ ಬದಲಾವಣೆ ಮಾಡಬೇಕು. ಸೊ ತುಂಬಾ ಸಿಂಪಲ್ ಆದಂತ ಒಂದು ಸಮಸ್ಯೆ. ಸೊ ಇದರೊಂದಿಗೆ ವಿದ್ಯಾರ್ಥಿಗಳು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಕೇವಲ 4ನೇ ಪ್ರಶ್ನೆ ಮಾತ್ರ ನಾವು ಬಿಡಿಸ್ಕೊಂಡಿದ್ದೀವಿ. ಯಾಕಂದ್ರೆ ನಾವು 5ನೇ ಪ್ರಶ್ನೆ ಇದ್ರ ಜೊತೆಗೆ ಬಿಡಿಸ್ಕೊಂಡ್ ಬಿಟ್ರೆ ವಿಡಿಯೋ ತುಂಬಾ ದೊಡ್ಡದಾಗೋದು, ನಿಮಗೆ ಬೇಸರ ಆಗುವಂತ ಚಾನ್ಸಸ್ ಇದೆ. ಸೊ ಅದಕ್ಕೆ 5ನೇ ಒಂದು ಪ್ರಶ್ನೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಪದೇ ಪದೇ ವಿಡಿಯೋನ ನೋಡಿ ತಾವು ಬೆಸ್ಟ್ ಮಾಡ್ಕೋಬೇಕು. ಬಹಳಷ್ಟು ವಿಡಿಯೋಗಳ ಜೊತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.